ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂಬ ಒಂದು ಅಭಿಯಾನವನ್ನು ಆರಂಭಿಸಿದೆ. ದೆಹಲಿಯಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ನಡೆಸಿದೆ. ಇದಕ್ಕೆ ವಿರೋಧವಾಗಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ರು, ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅನ್ನೋದನ್ನ. ಈ ಹಿನ್ನೆಲೆಯಲ್ಲಿ ಇದಕ್ಕೊಂದು ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹರೀಶ್ ಪೂಂಜಾ ಅವರಿದ್ದಾರೆ, ನಾನೇ ಅವರನ್ನೇ ಮಾತಾಡಿಸ್ತೀನಿ. ನಿಮ್ಮ ಒಂದು ಪೋಸ್ಟ್ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅನ್ನೋದು, ಇದ್ರ ಬಗ್ಗೆ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಧರ್ಮದ ನಡುವೆ ಕಂದಕ ನಿರ್ಮಿಸ್ತಿದ್ದೀರಿ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಈ ದೇಶದಲ್ಲಿ ಧರ್ಮಗಳ ನಡುವೆ ಕಂದಕವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ರಕ್ತಗತವಾಗಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿಗೆ. ಯಾವಾಗ ಸ್ವತಂತ್ರ ಸಿಕ್ಕಿತೋ ಅವತ್ತಿನಿಂದ ಇವತ್ತಿನವರೆಗೆ ದೇಶದಲ್ಲಿ ಮತೀಯ ಆಧಾರದಲ್ಲಿ ವಿಭಜನೆ ಮಾಡ್ತಕ್ಕಂಥ ಮಾನಸಿಕತೆಯನ್ನು ಹೊಂದಿ ಇವತ್ತಿಗೂ ಮಾನಸಿಕತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ. ಸ್ವತಂತ್ರ ಭಾರತದ ನಂತರ ಮುಸಲ್ಮಾನರಿಗೆ ಪೂರ್ವ ಪಶ್ಚಿಮ ಪಾಕಿಸ್ತಾನದ ಬಿಟ್ಟುಕೊಟ್ಟದ್ದು ಅವರೇ, ಹಿಂದೂಗಳಿಗೆ ಭಾರತ ಅಂತ ಹೇಳಿದ್ದು ಅವರೇ. ಅವತ್ತಿನಿಂದ ಇವತ್ತಿನವರೆಗೆ ಪ್ರತಿ ರಾಜಕಾರಣದಲ್ಲಿ ಮುಸಲ್ಮಾನರ ಹೋಲಿಕೆ ಮಾಡಿ ಮತ ರಾಜಕಾರಣ ಮಾಡಿಕೊಂಡು ಬಂದು ಮತೀಯ ಭಾವನೆಯನ್ನು ಕೆರಳಿಸಿರ್ತಕ್ಕಂಥದ್ದು ಕಾಂಗ್ರೆಸ್ಸೇ. ಇವತ್ತು ಆ ಭಾವನೆ ಎಲ್ಲೇ ಮೀರಿ ಇವತ್ತು ದೇಶ ವಿಭಜನೆಯ ಮಾತನ್ನು ಮತ್ತೊಮ್ಮೆ ಆಡ್ತಾ ಇದ್ದಾರೆ. ಇದು ಪ್ರತಿ ಸಲ ಅನೇಕ ಸಂದರ್ಭಗಳಲ್ಲಿ ಬಂದಿದೆ ದೇಶ ವಿಭಜನೆಯ ಮಾತು ಕಾಂಗ್ರೆಸ್ನವರ ಬಾಯಲ್ಲಿ. ಇವತ್ತು ಮತ್ತೆ ತೆರಿಗೆಯ ನೆಪ ಒಡ್ಡಿ ದಕ್ಷಿಣ ಭಾರತ ಬೇರೆ ಉತ್ತರ ಭಾರತ ಬೇರೆ ರಾಷ್ಟ್ರ ಮಾಡಬೇಕೆನ್ನುವಂಥ ಮಾತನ್ನು ಇವತ್ತು ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಹೇಳ್ತಿರ್ತಕ್ಕಂಥದ್ದು, ನಿಮಗೆ ತೆರಿಗೆಯ ಕಾರಣಕ್ಕೋಸ್ಕರ ದಕ್ಷಿಣ ಭಾರತ ಬೇರೆ ರಾಷ್ಟ್ರ ಮಾಡಬೇಕು ಅಂತ ಕೇಳಿದರೆ ಈ ದೇಶದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಯಾರು ಕಟ್ಟೋದು? ಹಿಂದೂ ಸಮಾಜ ಕಟ್ಟೋದು, ಹಿಂದೂ ಧರ್ಮದ ಧರ್ಮೀಯರು ಕಟ್ಟುವಂಥದ್ದು. ನಾವು ನಾಳೆ ಕೇಳ್ತೇವೆ, ನಾಳೆ ಪ್ರತಿಯೊಬ್ಬ ಹಿಂದೂ ಕೇಳ್ತಾನೆ, ನಾವು ನಮ್ಮ ಸಮಾಜ ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಹಿಂದೂಗಳ ಅಭಿವೃದ್ಧಿ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ನಿಮಗೆ ಮತೀಯ ಆಧಾರದಲ್ಲಿ ತೆರಿಗೆಗೋಸ್ಕರ ನೀವು ದಕ್ಷಿಣ ಭಾರತ ದೇಶವನ್ನು ವಿಭಜನೆ ಮಾಡುವ ಮಾನಸಿಕತೆ ಇದ್ದರೆ ನಮಗೆ ಹಿಂದೂ ಸಮಾಜದ ರಕ್ಷಣೆ, ಹಿಂದೂ ಸಮಾಜದ ಮಾಡಿ ಎನ್ನುವಂಥದ್ದನ್ನು ಕೇಳಲಿಕ್ಕೆ ನಮ್ದೇನು ತಪ್ಪಿದೆ? ನೀವು ಈ ರೀತಿಯ ಒಡೆದು ಆಳುವ ರೀತಿಯನ್ನು ಅನುಸರಿಸಬೇಡಿ ಎನ್ನುವಂಥದ್ದಕ್ಕೆ ನಾನು ಕೊಟ್ಟಿರತಕ್ಕಂಥ ಉತ್ತರ. ಹಾಗಾದ್ರೆ ಡಿ ಕೆ ಸುರೇಶ್ ಅವರಿಗೆ ಕೌಂಟರ್ ಆಗಿ ನೀವು ಕೊಟ್ಟಿರುವಂಥದ್ದು? ಖಂಡಿತವಾಗಿಯೂ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತನ್ನು ಇಡೀ ಭಾರತೀಯರು ನಾವು ಒಕ್ಕೊರಳಿಂದ ವಿರೋಧಿಸ್ತೇವೆ. ಈ ರೀತಿಯ ಮಾನಸಿಕತೆಯನ್ನು ಬಿಡಬೇಕು. ದೇಶ ನಾವೆಲ್ಲರೂ ಸಮಗ್ರತೆಯಾಗಿ ಇರಬೇಕೆನ್ನುವಂಥದ್ದನ್ನು ಅವರಿಗೆ ನಾವು ನಮ್ಮ ಮಾತುಗಳಲ್ಲಿ ಹೇಳಿದರೆ ಅವರು ಅರ್ಥ ಆಗೋದಿಲ್ಲ. ಇವತ್ತು ನಾನು ಹೇಳಿದ್ದೀನಲ್ಲ, ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಉಪಯೋಗ ಮಾಡಿ ಅಂತ ಹೇಳಿದಾಗ ಪ್ರಾಯಶಃ ಅತ್ಯಂತ ಹೆಚ್ಚು ತೀಕ್ಷ್ಣವಾಗಿ ಅರ್ಥ ಆಗ್ತಕ್ಕಂಥ ಪಾರ್ಟಿ ಯಾವುದಂದರೆ ಕಾಂಗ್ರೆಸ್ಸಿಗೆ. ಯಾಕಂತ ಹೇಳಿದರೆ ಮೊನ್ನೆ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರಲ್ಲ, ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಅಂತೇಳಿ. ಬರ ಪೀಡಿತ ಜಿಲ್ಲೆಗಳಿಗೆ ಹಣ ಕೊಡಲಿಕ್ಕೆ ಅವ್ರ ಹತ್ರ ಹಣ ಇಲ್ಲ. ಆದರೆ ಹಿಂದೂಗಳು ಕಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ 10,000 ಕೋಟಿ ರೂಪಾಯಿ ಅನುದಾನವನ್ನು ನಾನು ಮುಸಲ್ಮಾನರಿಗೆ ಕೊಡ್ತೇನೆ ಎನ್ನುವಂಥ ಧೈರ್ಯ ಅವರಿಗಿದೆ ಅಂತಾದರೆ ನಿಮಗೆ ನಿಮ್ಮ ಭಾಷೆಯಲ್ಲೇ ಉತ್ತರ ಕೊಡಬೇಕೆನ್ನುವಂಥದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದು ತೆರಿಗೆ ವಿಚಾರದಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂದರೆ ದೇಶ ಒಡೆಯುವಂಥ ಒಂದು ವಿಚಾರವನ್ನು ಹೇಳಿದರು. ನೀವು ಕೂಡ ಅದೇ ಒಂದು ದಾಟಿಯಲ್ಲಿ ಹೋಗ್ತಾ ಇದ್ದೀರಿ. ನಿಮಗೆ ಮತ್ತೆ ಅವ್ರಿಗೆ ಏನು ಡಿಫ್ರೆನ್ಸ್ ಇದೆ? ಯಾಕಂದರೆ ಇಬ್ಬರು ದೇಶ ಒಡೆಯೋ ವಿಚಾರನ ಹೇಳ್ತಾ ಇದ್ದೀರಿ. ನಾನು ದೇಶ ಹೊಡಿತಾ ಇಲ್ಲ, ಕಾಂಗ್ರೆಸ್ನವರು ಹೇಳಿಕೊಟ್ಟದನ್ನು ನಾನು ಹೇಳ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಅವತ್ತೇನು ಹೇಳಿರೋದು? ಹಿಂದೂಗಳಿಗೆ ಭಾರತ, ಈ ದೇಶದಲ್ಲಿರ್ತಕ್ಕಂಥವ್ರು ಹಿಂದೂಗಳು. ನಾವು ದೇಶ ಹೊಡಿತಾ ಇಲ್ಲ. ನಾವು ಜಮ್ಮುದಿಂದ ಹಿಡಿದು ಕನ್ಯಾಕುಮಾರಿವರೆಗೆ, ಗುಜರಾತಿಂದ ಹಿಡಿದು ಈಶಾನ್ಯ ರಾಜ್ಯದವರೆಗೆ ಅದು ಭಾರತ. ಈ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಹಿಂದೂಗಳೇ. ಎಲ್ಲ ಹಿಂದೂಗಳ ಸಮಗ್ರತೆಯ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಕ್ಕಂಥದ್ದು. ನಾನು ಹೇಳಿರ್ತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡ್ತೇನೆ. ಯಾವಾಗ ಅಂತ ಹೇಳಿದರೆ, ಡಿ ಕೆ ಸುರೇಶ್ ಅವರು ನಾನು ವಿಭಜನೆಯ ಮಾತನ್ನು ಆಡಿರ್ತಕ್ಕಂಥದ್ದು ನನ್ನ ತಪ್ಪು ಅಂತ ಹೇಳಿದರೆ ಇದನ್ನು ಸಹ ತಪ್ಪು ಅಂತ ಹೇಳ್ತೇನೆ. ಆಯಿತು, ನಾವು ಸಮಗ್ರವಾಗಿ ಯೋಚನೆ. ಭಾರತೀಯ ಜನತಾ ಪಾರ್ಟಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವ ಕಲ್ಪನೆಯಲ್ಲಿ ಆಡಳಿತವನ್ನು ಮಾಡಿರೋದು. ಅಲ್ಪಸಂಖ್ಯಾತರಿಗೆ ಭಾರಿ ದೊಡ್ಡ ಕೊಡುಗೆಗಳು, ಬಹುಸಂಖ್ಯಾತರಿಗೆ ಕೊಡುಗೆಗಳು ಇಲ್ಲ ಅಂತೇಳಿ ಆಡಳಿತ ಮಾಡಲಿಲ್ಲ. ನರೇಂದ್ರ ಮೋದಿಯವರು ಇರ್ಬೋದು, ವಾಜಪೇಯಿ ಅವರ ಆಡಳಿತದಲ್ಲಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂಥದ್ದು. ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ದೃಷ್ಟಿಕೋನ ಇಟ್ಟುಕೊಂಡು ಮಾಡಿರ್ತಕ್ಕಂಥ. ಇವತ್ತು ರಾಷ್ಟ್ರೀಯ ಹೆದ್ದಾರಿಗಳು, ನೀವು ನಿತಿನ್ ಗಡ್ಕರಿ ಅವರ ಇಲಾಖೆಯನ್ನು ನೋಡಿ, ಭಾರತದ ಪ್ರತಿ ಒಂದು ರಾಜ್ಯದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅಪ್ಗ್ರೇಡ್ ಆಗಿರ್ತಕ್ಕಂಥದ್ದು, ಭಾಳ ಚೆನ್ನಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಅದು ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಸಮಗ್ರ ಅಭಿವೃದ್ಧಿ ಇರ್ಬೋದು. ಎಲ್ಲ ಅಭಿವೃದ್ಧಿಯನ್ನು ಏಕ್ ರಾಷ್ಟ್ರ ಒಂದು ಕಲ್ಪನೆಯಲ್ಲಿ, ಒಂದೇ ರಾಷ್ಟ್ರ ಎನ್ನುವಂಥ ಕಲ್ಪನೆಯಲ್ಲಿ ಎಲ್ಲ ರಾಜ್ಯವನ್ನು ಒಟ್ಟು ಸೇರಿಸಿ ಇವತ್ತು ನರೇಂದ್ರ ಮೋದಿ ಆಡಳಿತವನ್ನು ಮಾಡ್ತಿರ್ತಕ್ಕಂಥ. ಈಗ ನೀವು ಒಂದು ಪೋಸ್ಟ್ ಹಾಕಬೇಕಾದ್ರೆ ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿರ್ತೀರಿ, ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅನ್ನೋದು. ಅದು ಹೇಗೆ ಡಿವೈಡ್ ಮಾಡ್ತೀರಿ? ಯಾಕಂದರೆ ಎಲ್ಲರೂ ಒಟ್ಟಿಗೆ ಕೊಡುವಂಥದ್ದು ತೆರಿಗೆ. ನೋಡಿ, ಇವತ್ತಿನ ಟೆಕ್ನಾಲಜಿಯಲ್ಲಿ ನೀವು ನಿಮ್ಮ ಧರ್ಮವನ್ನು ಮೆನ್ಷನ್ ಆಗಿರುತ್ತದೆ ಒಂದು ಬಟನ್ನಲ್ಲಿ. ಇವತ್ತಿನ ತಂತ್ರಜ್ಞಾನದಲ್ಲಿ ಹಿಂದೂಗಳು ಎಷ್ಟು
ತೆರಿಗೆ ಕಟ್ತಾರೆ, ಮುಸಲ್ಮಾನರು ಎಷ್ಟು ತೆರಿಗೆ ಕಟ್ತಾರೆ, ಕ್ರಿಶ್ಚಿಯನ್ರು ಎಷ್ಟು ತೆರಿಗೆ ಕಟ್ತಾರೆ ಅಂತ ಇವತ್ತು ಒಂದು ಬಟನ್ನಲ್ಲಿ ಇವತ್ತು ಗೊತ್ತಾಗ್ತಿದೆ. ಪ್ರಾಯಶಃ ಆ ಟೆಕ್ನಾಲಜಿಯನ್ನು ನಾಳೆ ಇವರು ಇದನ್ನೇ ಮಾತಾಡಿದರೆ ಆ ಟೆಕ್ನಾಲಜಿನ ಉಪಯೋಗ ಮಾಡಿಕೊಂಡು ನಾವು ಸಹ ಸರ್ವೆ ಮಾಡಿ ನಾವು ಸಹ ರಿಪೋರ್ಟ್ ತೋರಿಸ್ಕೊಳ್ತೇವೆ ಹಿಂದೂಗಳು ಎಷ್ಟು ಸರ್ವೆ. ನನ್ನ ಅಂದಾಜಿನ ಪ್ರಕಾರ ಬಹುತೇಕ 80 to 90% ತೆರಿಗೆ ಈ ದೇಶದಲ್ಲಿ ಕಟ್ತಾ ಇದ್ರೆ ಅದು ಹಿಂದೂಗಳು. ಹಾಗಾದ್ರೆ ನಿಮ್ಮ ಪೋಸ್ಟ್ ಬಗ್ಗೆ ನೀವು ಸಮರ್ಥನೆ ಮಾಡ್ಕೋತೀರಿ? ಖಂಡಿತವಾಗಿಯೂ DK ಸುರೇಶ್ ಅವರಿಗೆ ದೇಶ ವಿಭಜನೆಯ ಮಾತನ್ನು ಹೇಳಿರ್ತಕ್ಕಂಥದ್ದು ತಪ್ಪು ಅಂತ ಅವರ ಮನಸ್ಸಿಗೆ ಅನಿಸಿ ಅವ್ರು ನಾನು ಹೇಳಿರೋದು ತಪ್ಪು ಅಂತ ಹೇಳಿದಾಗ ನಾನು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ನಾನು ವಾಪಸ್ ತಗೊಳ್ತೇನೆ. ಧನ್ಯವಾದ. ಇದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.